ಕೇಳಲಿಕ್ಕೆ ನೀ ಕರೆಕ್ಟ್ ಟೈಮ್ ಹಚ್ಚಿದ್ರೆ 1 ತಾಸು ಮಾತಾಡಿಲಿ ಇದಕ್ಕಷ್ಟ ಉತ್ತರ ಕೊಡ್ತಾನೆ. ಮತ್ತೆ ಎದಕ್ಕೆ ಉತ್ತರ ಕೊಡಲ್ಲ? ಕುಂತಕ್ಕ ಸಂಕಟ ತೊಡ್ಕೊಳ್ಳಿ. ನಿನ್ನ ಮನೆಗೆ ಹೋಗಿ ಸಂತಿ ಮಾಡ್ಕೊ ಅಂತೀನಿ ನನಗ. ನಮ್ಮ ಮನೆ ಸಂತಿ ನಾನ ಮಾಡ್ಕೋಬೇಕಾಗತ್ತೆ. ನಾ ಬಂದೇನ ನಿಮ್ ಮನೆಗೆ ಮಾಡ್ಬೇಕಾಗತ್ತ? ಇಲ್ಲಲ್ಲ. ಕೇಳ ಸಂತೋಷಣ್ಣ ಏನೇನ್ ಮಾತಾಡ್ರ ಅಂದ್ರೆ ಅವ್ರು ಇತ್ತ ಹೊಳ್ಳಕ್ಕೆ ಬಸವ ತಲೆಯಾಗ ಇದ್ದಷ್ಟು ನನಗೆ ಇಲ್ಲದವ ಅಂತ ನಾವು ಹೋಗಿ ನಿಮ್ ಹೆಣ್ಮಕ್ಳು ಕೇಳಿ ಏನ್ ಮಲಮ್ ಹಚ್ತಿದಕ್ ಅಂತ ಹೇಳಿ ಆ ಮಲಮ್ ಹಚ್ಕೊಂಡು ಸುಮ್ಮನೆ ಕುದುರ್ತಾವ ನಿನಗ ಏನ ಕೇಳ ಮನಿಗ್ ಹೋಗಿ ಅದ್ ಯಾರ್ ಮಲಮ್ ಹಚ್ಕೊಂತಿಲ್ಲ ನನ್ಗಟ್ ಕೊಡೋಣ ಏನಪ್ಪಾ ಮಾತಾಡ್ಬೇಕಾದ್ರೆ ಸಬದಾಗ ಶಂಟ ಸೇರು ಅಂತ ಮಾತಾಡ್ಬಾರ್ದು. ಏನ ನೀ ಎಂದೆಲ್ಲಿಗೆ ಇಲ್ಲಿ ಬಂದಷ್ಟು ಇಲ್ಲಿ ಬಂದವ ಅಂತ ಹೇಳಿ ಮನಿಗೆ ಹೋಗಿ ಕೇಳ ಕಲ್ಗೆಟ್ಟಿಗೆ ಬೇಟಾಗಿ ಯಾವ ಮಾರ್ಕೆಟ್ನಾಗ ಸಿಗ್ತದ್ಲಿ ಒಂದು ಮಲಾಮ್ ಬರ್ತಾನೆ ಅಂತ ಹೇಳ. ಏನ ಇಲ್ಲಿ ಹೇಳಿದ್ದೆಲ್ಲ ಬರ್ಕೊಂಡು ಅದಕ್ಕೆ ಕಷ್ಟ ಉತ್ತರ ಕೊಡಾಗತ್ತಾನೆ. ಏನ ಇಲ್ಲಿ ಬಂದಿದ್ದಕ್ಕೆ ಇಲ್ಲಿ ಬಂದವಂತೆಲ್ಲ ಅದಕ್ಕೆ ಅದ ಸೊಲ್ಯೂಷನ್ ಕೊಟ್ಟೆ. ಕೇಳ ಒಟ್ಟ ತರ್ಕ ಮಾಡೋ ವಿಷಯದಾಗ ತರ್ಕ ಮಾಡಿದ್ದೆ. ಒಂದೇ ಕುದುರೆಯಿಂದ ಸ್ಟಾರ್ಟ್ ಆಗಿ ನಾಯಿಯಿಂದ ಸ್ಟಾರ್ಟ್ ಆಗಿ ಕುದುರೆಗೆ ಒಂದ್ ಹತ್ತಿಗೆ ಬಂದ. ನೀ ಅಂತ ಗಂಡಸಿನ ಮಗ ಆಗಿದ್ರೆ ನಿಮ್ ಗುರುಗಳು ಬಿಟ್ಟಂತ ಕುದುರೆ ಹೆಸರು ಹೇಳ್ತಿದ್ದಿ. ಏನ ಇಂದ್ರನ ನಾಯಿ ಎದಕ್ಕ ವಾದ ಮಾಡ್ತ ಇಂದ್ರ ಕೊಟ್ಟಂತ ಹೇಳ್ತಿದ್ದಿ. ನೀನ್ ಮಾನಗಿಡಿ ಸೊಳೆ ಮಗ ಹಾಡಿದ ಪದ ಇದು ಭಾರಿ ಸವಾಲ್ ಜವಾಬ್ ಅಂತ ಕೊಟ್ಟಾರ. ಇಲ್ಲಿ ಭಾರಿ ಕಡ್ಕೊಳ್ ಮಾಂತನ ತತ್ವ ಪದ ಅಂತ ಕೊಟ್ಟಿದ್ದಿಲ್ಲೇ ಕೋಳ್ತಲಿ ಬಸವ. ಅದಕ್ಕೆ ವಿಘ ಕೊಚ್ಚಳ ಏನಂತ ನೀವ 4 ಮಂದಿ ಹೆಣ್ಮಕ್ಳು ಬಂದು ಬೈದಾರಿ ಬಾರ ಅಂತ ಆ ಡಗ್ಗ ಮುಟ್ಟಿಸ್ತೀವಿ. ಡಗ್ಗ ಒಂದು ಕಲಾವಿದರಿಗೆ ನೀವ ನನ್ ಲೆವೆಲ್ ಅಂತ ಅಲ್ಲಂತ. ಹೌದು, ಈಗೊಂದು ಟ್ರೆಂಡ್ ಆಗೈತಿ ಒಂದು ವಿಷಯ. ನನ್ನ ಲೆವೆಲ್ ಅಲ್ಲ ಈಶ್ವರ ಮಗ, ನನ್ನ ಲೇವಲ್ ಅಲ್ಲೋ ಈ ಸೊಳೆ ಮಗ ಅಂದ್ರೆ ಒಂದು ಟ್ರೆಂಡ್ ಆಗೈತೆ ಅದ ಇನ್ಸ್ಟಾಗ್ರಾಮ್ನಾಗ. ಕೇಳೋದ್ರಿಂದ ಹೇಳ್ತಾನ, ನನಗಂತಿದಿ ಪಾಡ್ಕೊಂಡ್ ಮಗಾಗ ಏನ್ ಗೊತ್ತೈತಿ ಅಂದನಿಲ್ಲ ಜಗ. ಡಗ್ಗ ಮುಡ್ಸುವಾಗ ಈ ಬಾಡ್ಕೊಂಡ್ ಮಗ ಏನ್ ಗೊತ್ತೈತಿ ಅಂದ. ಬಾಡ್ಕೋ ಮಗ ಬಾಡ್ಕೋ ಬಾಡನ ಮಗನ ಹಿಂಗಾದ್ರ ಮರ್ಯಾದೆ ಮಗನ. ಏನ ಬಾಡ್ಕೋ ಮಗನ ನಿನಗೆ ಇಲ್ಲಿ ಬಂದಾವ ಅಲ್ಲಿ ಬಂದಾವ, ಸೀದಾ ಹೋಗಿ ಅದ ಕೆಲಸ ಮಾಡ್ಬೇಕು. ನಿಮ್ ಮನ್ಯಾನ ಹೆಣ್ಮಕ್ಳು ಕೇಳಿ ಯಾವ ಮಲಮ್ ಹಚ್ಕೋಬೇಕ. ಇದಕ್ಕ 1 ತಾಸು ಮಾತಾಡಿ ನೀ ಟೈಮ್ ಹಚ್ಚೇನೆ. ನೀ ಎಲ್ಲಾ ಮಾತಾಡಿದ ಕಷ್ಟ ಉತ್ತರ ಕೊಡ್ತಾನೆ. ಸುಮ್ಮನೆ ಬಿಪಿ ಹೇಳ್ಬೇಡ. ನಾ ಮೊದಲಿನ ಬಿಪಿ ಬಸ್ಸು ಇಲ್ಲಂತೀರಿ ಖರೆ. ಮೊದಲ ರೊಕ್ಕ ಇರ್ತಿತ್ತು ಬಿಪಿ ಹೊಡಿತಿದ್ದೆ. ಈಗ ಚಾಯ್ಸ್ ಹೊಡಕೈತೀನಿ. ಚಾಯ್ಸ್ ಬಸ್ಸು ಮೊದಲ ಬಿಪಿ ರೊಕ್ಕ ಅಷ್ಟು ಕಷ್ಟ ಇತ್ತ. ಇವಂದು ರೊಕ್ಕ ಇತ್ತ, ಅವಾಗ ಬಿಪಿ ಕೊಡ್ತಿದ್ದ. ಈಗ ಏನಿಲ್ಲ, ಒರಿಜಿನಲ್ ಚಾಯ್ಸ್. ಈಗ ಇತ್ತಾಗೊಳ್ಳಿಕ್ಕೆ ದೇವರ್ಕೊಂಡದ ಚಾಯ್ಸ. ಇವತ್ತಾಗ ಸೀರೆ ಬಡ್ದಾಗ ಆಗೈತಿ ನಿನಗ ತ್ರಾಸ. ನಿನಗ್ ಪಾಪ ಮರ್ಯಾದೆ ತುಂಬ್ಕೊಂಡು ಅವ್ರಿಗೆ ಹೋಗುತ್ತಾಗ ಥ್ಯಾಂಕ್ಸ್ ಕೊಟ್ಟು ಹೋಗ. ನಿನ್ನ ಬಂದಾಗ ಬದಲಿ ಬಿದ್ದತ್ತಮ್ಮ. ಈ ಲೆವೆಲ್ ಬಗ್ಗೆ ಮಾತಾಡವನ. ನನ್ನ ಲೆವೆಲ್ ಅಲ್ಲ ಸೊಳೆ ಮಗ. ನೈಟಿ 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 ಬೇಕಂತಾಳಂತ. ನೈಟಿ ಅಂತಾಳೋ ಏನ್ ನೈಟ್ ಪ್ಯಾಂಟ್ ಅಂತಾಳೋ? ನಾನು ಊರಿಗೆ ಲಗತ್ತಾಗ ಬಂದಿಲ್ಪ. ಅದನ್ನೇನು ಹಾಕ್ತಾರ ನೋಡಿಲ್ಲ. ಅವಾಗೇನ ಶಾಸ್ತ್ರೋಕ್ತವಾಗಿ ಸೀರೆ ಹೊಟ್ಟಿದ್ರು. ಈಗ ನೈಟಿ ಅನ್ನೋದಿಲ್ಲ, ಅದಕ್ಕೆ ನೈಟಿ ಹಾಕ್ತಾರೋ ಏನ್ ರೌಂಡ್ ನೆಕ್ ಟಿ ಶರ್ಟ್ ಹಾಕ್ತಾರೋ ಏನ. ಇತ್ತ ಹೊಳ್ಳ ನೀ ಅಂದಿದ್ದಷ್ಟೇ ಹಾಕ್ತೀನಿ. ಇಲ್ಲಿ ನೀ ಅಂದಿದ್ದಕ್ಕೆ ಇಲ್ಲಿ ಬರ್ಕೊಂಡು ಇಟ್ಕೊಂಡ. ಯಾರ ಬಂದ್ ಕೇಳಿದ್ರು ಈಗ ನಂದಾನ ಕಷ್ಟ ಉತ್ತರ ಕೊಡತ್ತಾನ ಅಂತ ಹೇಳ ಸಂತೋಷಣ್ಣ. ಹೌದಲ್ರಿ? ಇಲ್ಲಿ ಕೇಳ ಮತ್ತೇನಂದಿ ಅಂದ್ರ, ಕುದುರೆಕ್ಕಿಂತ 2 ಇಂಚ್ ಕಮ್ಮಿ ಐತ್ರಂದ್ರ ದೊಡ್ಡದೈತಂತಿ ಒಂದ. ನೀ ಕಿಸ್ತಿದ್ದು ನೋಡೇನಿ, ಹಾಕುದು ನೋಡೇನಿ ಅಂತ ನಾವು ಎಲ್ಲಿ ದೇವ್ರ ಕೊಣದಾಗ ನೋಡಿನಿ. ನಮ್ದಂಗ ಯಾಕ್ರೇನ
ನಾಕಿಸ್ತಿದ್ದು ನಂದು ದೊಡ್ಡದಿದ್ದು ಅಲ್ಲಿ ದೇವ್ರ ಕೊಂಡಕ್ ಬಂದಾಗ ನೋಡಿ ಅಂತ ನನ್ಗ ಅರ್ಥ. ಇಲ್ಲ ಇಲ್ಲ, ಅಲ್ಲೇ ನಿಮ್ ಮನೆಗೆ ಬಂದಿದ್ನಿ. ಇಲ್ಲ, ನೀನು ಹೊಲಕ್ ಹೋಗಿದ್ದೆ, ಅಲ್ಲೇ ಮನೆಗೆ ಬಂದಿದ್ನಿ. ಮತ್ ಹೊಂಡಾಪುರಕ್ಕೆ ಬಂದ ಅಂತೇಳಿ ನೀನು ಅದಕ್ಕೆ ಹೇಳೋದಿದೆ. ನೀ ಹೇಳುವಾಗ ನಾ ಹೆಂಗ್ ಸುಮ್ಮನೆ ಕುಂತಿದ್ದೆ, ಹಂಗ ಮುಚ್ಕೊಂಡ್ ಕುಂದ್ರು ಬೋಳತಿಲಿ ಬಸವ. ನಿನ್ನ ಸಂಕಟ ನನಗ್ ಗೊತ್ತೈತಿ. ನೀ ಹೇಳುವಾಗ ನಾ ಹೆಂಗ್ ಸುಮ್ಮನೆ ಕುಂತಿದ್ನಲ್ಲ ಹಂಗ ಸುಮ್ಮನೆ ಕುಂದ್ರು. ಏನ್ಪಾ ನನ್ ಕುದುರಿದ ಅತ್ತ ಮುಂದೆ ಏನಂದಿ? ಹುಲ್ಲಂಬಿ ಶರಣನ ಪದ ಹಾಡಿದಲ್ಲಿ. ಯಾ ಪದ ಹಾಡೇನಿ? ನಿಮ್ಮಪ್ಪಗನಿ ಜನಿಸಿದ್ದ ಕರೆ ಆದ್ರೆ ಅವನ ವಿಡಿಯೋ ಹಚ್ಚಿ ಅವನ್ ಹಾಡಿ ತೋರ್ಸ್ಬೇಕಿಲ್ಲ. ಏನ ನಾವೊಂದ್ ಪದ ಎದನ್ ಹಾಡೇನಿ? ಶರಣೋ ಮಾಸ್ತರ್ ಹಾಡಿದನ್ ವಿಡಿಯೋ ತೋರ್ಸಿದ್ರೆ ಹೌದು ನಿಮ್ಮಪ್ಪನ ಮಗ. ಇಲ್ಲದಿದ್ರ ಬೇಡ, ನೀನ್ ಮಾರಿ ನೋಡಿ ಜೀವ ಮರವರ ಅಂತ ನಂಗೆ. ನನ್ನ ಲೆವೆಲ್ ಅಲ್ಲ ಸೊಳೆ ಮಗ. ಪಾಪ ನೀನ್ ಮಾರಿ ನೋಡಿ ನಂಗೆ ಜೀವ ಮರ ಅಂತ. ನನ್ನ ಲೆವೆಲ್ ಅಲ್ಲ ಸೊಳೆ ಮಗ. ಮತ್ತೇನಂದಿ ಅಂದ್ರೆ ನನಗ ಆ ಹುಡುಗನ ಕಿಮ್ಮತ್ ನೀ ಅಲ್ಲ, ನಾನು ಅಲ್ಲ, ನೀನು ಅಲ್ಲ. ಯಾಕಂದ್ರೆ ಸಣ್ಣ ಮಕ್ಕಳ ಹಿಡ್ಕೊಂಡು ಒದ್ರು ಚಂದ. ಯಾಕೆ ಸಂತೋಷ? ಸಣ್ಣ ಮಕ್ಕಳು ಯಾಕೆ ಸುಗಳಿದ್ರು ಚಂದ, ಕುಣಿದ್ರು ಚಂದ, ಹಾಡಿದ್ರು ಚಂದ. ಇತ್ತಾಗ ಹೊಳ್ಳೆ ರಾಗ ಮಾಡಿ ಹಾಡೋ ಮಗನ ನಿನ್ ಕಿಮ್ಮತ್ ಎಲ್ಲಿದ್ದೆ? ಆ ಹುಡುಗನ ಕಿಮ್ಮತ್ ಸುಮ್ಮನೆ ಮುಚ್ಕೊಂಡು ಹಾಡ. ನಾನ್ ಏನಂದನಿ, ನಿನ್ನ ಕಡೆ ಒಂದು ಸಣ್ಣ ಹುಡುಗ ಹಾಡಕತ್ರ ನಮ್ ಕಡೆ ಒಂದು ಬಂದ್ ಕುಂತಪ್ಪ, ಯಾವ್ದನ್ನು ಗೊತ್ತಿಲ್ಲ. ನಾನ ಅದನ್ನು ಹಾಡಬೇಕು, ಹಾಡಿಸ್ಬೇಕನ್ನತ್ತಾರ, ಹಾಡ್ಸೋನ್ ಅಂತ ಹೇಳ್ತಾನೆ. ಯಾವಾಗ ಕಲಿಸಿದ್ದಿ? ಏನ್ ಮಾಡಿದ್ದಿ? ನಿಮ್ಮ ಶಿಷ್ಯ ಹಂಗದಾನ. ಒಮ್ಮೆ ನಮ್ಮ ಜೀವನ ಕೈಯಾಗ ಸಿಕ್ಕ ನೋಡ, ನಿನ್ನ ಜೀವನ ಹೊಕ್ಕೈತಿ. ಒಮ್ಮೆ ನಮ್ಮ ಜೀವನ ಕೈಯಾಗ ಸಿಕ್ಕ ನೋಡ, ನಿನ್ನ ಜೀವನ ಹೊಕ್ಕೈತಿ. ನಮ್ಮ ಆನಂದಗ ಎರಡ್ ಪಾಳ್ಯಕ್ ನೀ ಹೊಕ್ಕೈತಂತ. ಅವನಷ್ಟು ಬೇಡಿಕೆ ನಿನಗೂ ಇಲ್ಲ, ನಿಮ್ಮ ಶಿಷ್ಯರಿಗೂ ಇಲ್ಲೋ ನನ್ನ ಮಾಸ್ತರ. ನೋಡ್, ಅಷ್ಟು ಬೇಡಿಕೆ ಐತಮ್ಮ. ಸದ್ಯಕ್ಕೆ ಈ ಭಜನಾ ರಂಗದೊಳಗ ನಮ್ಮ ಆನಂದನಷ್ಟು ಟ್ರೆಂಡ್ ನಕ ಚೋಡ್ರೆ ಬಾಬಾ. ನೀನು ಇಲ್ಲ, ಯಾಕೆ ಮನಸ್ಸಿಗೆ ಹಚ್ಕೊಂಡು ಕುಂತಿ? ಇಲ್ಲಿ ಇನ್ನೂ ಬಾಳ ಅಂದಿ ಕೇಳ. ಆದ್ರೆ ನಿನಗೊಂದ ಮಾತು ಹೇಳ್ತೇನೆ, ಅಗ್ಗದರಿಗೆ ತಂದು ಹೀಗೆ ನಿನಗೇನ್ ಹೇಳಕತ್ತಾನೆ? ಇದು ಬಾರಿ ಸವಾಲ್ ಜವಾಬ್ ಭಜನಾ ಸ್ಪರ್ಧೆ. ಶರಣರ ಪದ ಇಟ್ಟಾಗ ಬಾರಿ ತತ್ವ ಭಜನಾ ಸ್ಪರ್ಧೆ ಅಂತಾರ. ಅರ್ಥ ಆತನ? ಅವಾಗ ಹಾಡಿವನು ಮಾನ್ಗಿಡಿಸ್ಕೊಳ್ಳೋ ಮಗನ ಅಂತ ಹಾಡಿದಲ್ಲ, ಅದನ್ನ ತತ್ವ ಭಜನಾ ಸ್ಪರ್ಧೆ ಅಂತ ಇಟ್ಟಿರ್ತಾರಲ್ಲ, ಅವಾಗ ಹಾಡ್ಬೇಕು. ಹೊಸ ಮಾನ್ಗಿಡಿಸ್ಕೊಳ್ಳೋ ಮಗನ ಅಂತ ಹಾಡಿದಲ್ಲ. ನಾನು ಹಂಗಲ್ಲ, ಎಷ್ಟಿಟ್ಟು ಹಾಡ್ಯಾಕತ್ನಿ ಅಂದ್ರ ಮುಟ್ಟಿ ಮುಟ್ಟಿ ನೋಡ್ಕೋಬೇಕ ನೀನು. ಅದು ಮಲ್ಲ ಮಿಲ್ಲ ನೆನಪಿಸ. ಇನ್ನೂ ಬಾಳ ಅಂದಿ ಕೇಳ. ಆದ್ರೆ ನಿನಗೊಂದ ಮಾತು ಹೇಳ್ತೇನೆ, ಅಗ್ಗದರಿಗೆ ತಂದು ಹೀಗೆ ನಿನಗೇನ್ ಹೇಳಕತ್ತಾನೆ? ಇದು ಬಾರಿ ಸವಾಲ್ ಜವಾಬ್ ಭಜನಾ ಸ್ಪರ್ಧೆ. ಶರಣರ ಪದ ಇಟ್ಟಾಗ ಬಾರಿ ತತ್ವ ಭಜನಾ ಸ್ಪರ್ಧೆ ಅಂತಾರ. ಅರ್ಥ ಆತನ? ಅವಾಗ ಹಾಡಿವನು ಮಾನ್ಗಿಡಿಸ್ಕೊಳ್ಳೋ ಮಗನ ಅಂತ ಹಾಡಿದಲ್ಲ, ಅದನ್ನ ತತ್ವ ಭಜನಾ ಸ್ಪರ್ಧೆ ಅಂತ ಇಟ್ಟಿರ್ತಾರಲ್ಲ, ಅವಾಗ ಹಾಡ್ಬೇಕು. ಹೊಸ ಮಾನ್ಗಿಡಿಸ್ಕೊಳ್ಳೋ ಮಗನ ಅಂತ ಹಾಡಿದಲ್ಲ. ನಾನು ಹಂಗಲ್ಲ, ಎಷ್ಟಿಟ್ಟು ಹಾಡ್ಯಾಕತ್ನಿ ಅಂದ್ರ ಮುಟ್ಟಿ ಮುಟ್ಟಿ ನೋಡ್ಕೋಬೇಕ ನೀನು. ಅದು ಮಲ್ಲ ಮಿಲ್ಲ ನೆನಪಿಸ. ನಿನಗ ಇಲ್ಲಿಕ ಕೊಬ್ಬರಿನ ಹೆಚ್ಚಿ ಬಾಚ್ ಬಿಡವನು. ಕೊಬ್ಬರಿನ ಹೆಚ್ಚಿ ಬಾಚ್ ಅದಕ್ಕೆ ರಪ್ಪಲ್ ಹಾಕಿಬಿಡಿಲ್ಲ. ಹೇಳ ನೀನು ಹೇರದವಳು ಹಡ ನಿನ್ ಎಲ್ಲಿ ಹಿಡ್ಕೊಂಡು ಬಂದಾರ ಮರ ನಿನ್ನ. ಅಲ್ಲ, ಇಲ್ಲಿ ಬಂದಷ್ಟು ಇಲ್ಲಿ ಬಂದವಂತ. ಮತ್ ಇಲ್ಲಿ ಬಾಚಿಲ್ಲ, ಅಲ್ಲೆಟ್ ಬಾಚಿ ಏನು ಒಂದು ರಪ್ಪಲ್ ಹಾಕಿರ್ಕ ಬೋವು ಹಾಕಿ ಬಸ್ಸು. ಏನೇನು ಮಾತಾಡ್ತಾನ ಮರ. ಆದ್ರೆ ನಿನಗೊಂದು ಮಾತು ಹೇಳ್ತಾನೆ, ಮಾರುತಿ ಮಾಸ್ತರ್ ತಡಿವಿ, ಮಾನ ಕಳ್ಕೋಬೇಡ. ನಾ ಮಾಡಾಕತ್ನಿ ಅಂದ್ರ ಅಲ್ಲಿ ಉರಿತೈತಿ ಮಾವ, ಇಲ್ಲಿ ಉರಿತೈತಿ ಮಾವ ಅನ್ಬೇಕು ನೀನು.
ಮೊದ್ಲಿನ ಬಸ್ಸು ಇಲ್ಲ. ಜಗ್ಗು ಮೊದ್ಲಿನ BP ಬಸ್ಸು ಅಲ್ಪವ ಚಾಯ್ಸ್ ಬಸ್ಸು. ಏನಿನ್ನ ತೆಲಗಳವಾಗ್ಲಿ ನಾ ಏನ್ ಹೇಳಾಕತ್ತೇನಂದ್ರ, ನಾ ಹಾಡಿದ ತೋಡಿಗೆ ನೀ ಕೊಡು, ನೀ ಹಾಡಿದ ತೋಡಿಗೆ ನಾ ಕೊಡ್ತೇನೆ. ಅದನ್ನ ಬಿಟ್ಟ ಮಚ್ಚಿಲಿ ಹೊಡ್ರಿ ಅಂತ ಹಾಡ್ತಾನ, ಮಾನ್ಗಿಡಿ ಸೋಳೋ ಮಕ್ಕಳು ಅಂತ ಎಲ್ಲಿ ಹಾಡ್ತಾನ. ಯಾವ್ದಾರ ರಂಡಿ ಪದ ಹಾಡ ಅಂತೀವ್, ರಂಡಿ. ಮುಂದಿನ ಪಾಳಕ ಯಾವ್ದೋ ಒಂದು ರಂಡಿ ಪದ ಹಾಡ ಅಂತೀವ್, ರಂಡಿ ಹಾಡು. ರಂಡಿ ಇತ್ತಾಗ ಹೊಳ್ಳಿನಿಂದ ತೋರಸ್ಲಿನ ಯಾಡೋ ಕಿಂಡಿ. ಇವತ್ ಸೇರೆ ಬಾಡ್ದಾಗ ಮುಂಜಾನೆಯಿಂದ ಹಾಕಿ ಹೊಕ್ಕ ನಿನಗ ಹೂವಿನ ದಂಡಿ. ನೋಡ ಅಣ್ಣ ಹೇಳ್ತಾ ನೋಡಿ, ಕೇಳ್ಕೋದ. ಬಂದಿದ್ದು ಹೋಗೋದಿಲ್ಲ ಅಂತ, ಹೋಗಿದ್ದು ಬರೋಂಗಿಲ್ಲ ಅಂತ. ತೆಲ್ಯಾನ್ ಕೂದಲು ಹೋಗಿದ್ದು ಬರೋಂಗಿಲ್ಲ ಅಂತ, ಬಂದಿದ್ದು ಹೊಟ್ಟೆ ಹೋಗೋಂಗಿಲ್ಲ ಅಂತ. ಈತ ಹೊಳ್ಕೊಳ್ಕೊ ಹೊಟ್ಟೆ ಹೊಡ್ಕ ಹಾಡ. ನಾ ಏನ್ ಹೇಳಕತ್ತೇನಿ, ನಾ ಹಾಡಿದ ಪದಕ್ಕೆ ತೋಡಿಕೊಟ್ಟು ಅಂತ ಗಂಡಸಿನ ಮಗ ಆದ. ಆ ಶರಣರ ಪದ ಹಾಡಿ ಯಾಕೆ ಪಾಪ ಕಟ್ಕೊಂತೀವೋ ಕೇಳ. ರಾಗ ಮಾಡಿ ಹಾಡ್ಬೇಕಂತೀವಂಗ, ರಾಗದ ಹೆಸರು ಹೇಳಿ. ಇಲ್ಲಿ ಆದ್ರ ಹಳ್ಳಿ ಒಳಗ ಇಷ್ಟ ನೋಡಾಕ್ ಬಂದಿರಲ್ಲ, ಬಾರಿ ತತ್ವ ಭಜನಾ ಸ್ಪರ್ಧೆ ಅಂತ ಹೇಳ್ರಿ. ರಾಗದ ಹೆಸರು ಹೇಳಿ ವಚನ ಹಾಡಿ ಹೋಗ್ಲಿಲ್ಲ ಆದ್ರ ಕನಿ ಹೊಣ ಬರೋ ಮಸ್ತ್ರ ಅಂತ ಭಜನೆ ಬಿಟ್ಟು ಬಿಡ್ತಾನ. ಇದು ಶಕ್ತಿ ನಮ್ದು. ರಾಗದ ಹೆಸರು ಹೇಳಿ ಹಾಡಿ ಹೋಗ್ಲಿಲ್ಲ ಆದ್ರೆ ನಿಮ್ಮ ಊರಾಗ ಅವತ್ತಿಂದ ಭಜನೆ ಬಿಟ್ಟು ಬಿಡ್ತಾನ. ಯಾರ ಹಂಗಿಳೆ ಕೊಡೋರಿದ್ರೆ ಎದ್ದು ಕೊಡಬಹುದು. ಬಾರಿ ತತ್ವ ಭಜನಾ ಸ್ಪರ್ಧೆ ಅಂತ ಇಡಬೇಕ. ಅವ್ ನನಗೇನ ಅನ್ಬಾರ್ದು, ನನಗ ಅವ ಏನ ಅನ್ಬಾರ್ದು. ತತ್ವ ಭಜನಾ ಅಂತಂದ್ರ ವಚನನ ಹಾಡೋದು. ಯಾರ ರಾಗದ ಮೇಲೆ ಹಾಡಂತ ಆ ರಾಗದ ಮೇಲೆ ನಾ ಹಾಡ್ತಾನೆ, ನಾ ಯಾವ ರಾಗ ಹಾಡಂತಾನೆ ಅವ್ ಹಾಡ್ಬೇಕು. ಎದ್ದು ಇಳೆ ಕೊಡ್ಬೇಕ ಗಂಡಸಿನ ಮಗ ಆದ್ರೆ ಇವತ್ತ ಅದೇನಪ್ಪ. ಮಾನಗಿಡಿ ಸೊಳೆ ಮಗನ ಅಂತ ಹಾಡಿದ್ರೆ ಅಲ್ಲದ ನೋಡಿ. ಇಂಥ ಗಂಡಸ್ತನ ಸೆಟ್ ಹಾಕ ನನಗ ಬೇಕಾದ್ರೆ ಎದ್ದು ಇಳೆ ಕೊಡ. ಹಾಡ್ಲಿಲ್ಲ ಆದ್ರೆ ಅವತ್ತಿನ ಬಸ್ನಿ ಬಿಟ್ಟು ಬಿಡ್ತಾನ. ಅದಿನ ಪವರ್ ಅಷ್ಟ. ರಾಗ ಮಾಡಿ ಹಾಡೋ ಮಗನ ಇಲ್ಲಿ ಕೇಳಿ ಒಂದು ಹಾಡು ಹೇಳ್ತಾನೆ. ವಾಟಿಕ ಶಾಂಪು ಹಚ್ಚಿ ತೊಳೆದಾಳ, ಏನ ಚಂದನಾರ ತವ ಕೋದಲ, ಏನ ಚಂದನಾರ ತವ ಕೋದಲ. ಮೀಟ್ ಹಚ್ಚಿದ್ರ ಏನ್ ಚಂದ ಕಾಣ್ತೈತೋ ನಿನ್. ನನ್ ಲೆವೆಲ್ ಅಲ್ಲ ಸೊಳೆ ಮಗ. ಅದು ಇನ್ಸ್ಟಾಗ್ರಾಮ್ ನ ಭಾರಿ ರಿಲೀಸ್ ಆಗಿತ್ತು. ಅದ ಗೊತ್ತು ಇವ ನನ್ ಲೆವೆಲ್ ಅಲ್ಲ ಸೊಳೆ ಮಗ. ಎದಕ್ಕೆ ಬೇಕಾಗಿತ್ಲೆ ಹುಡುಗ ಇದೆಲ್ಲ. ಏನ್ ಸುಮ್ನ ನೀನ ಹೇಳ್ತಿದ್ದಿ ಜಗಳ ಮಾಡ್ತೇವ್ರಿ ಬೈದಾಡ್ಸ್ಬಾಡ್ರಿ ಅಂತ ನೀನ ಅಂತಿದಿ. ಕೇಳೋದು ವೇದಾಂತ, ತಿನ್ನೋದು ಬದ್ನಿಕಾಯಿ ಮಗ. ಎಷ್ಟು ಹಾಡಿಯ ಮಗಳ ಇಲ್ಲಿ ಕೇಳಿ. ವಾಟಿಕ ಶಾಂಪು ಹಚ್ಚಿ ತೊಳೆದಾಳ, ಏನ ಚಂದನಾರ ತವ ಕೋದಲ. ಆಕೆ ವಾಟಿಕ ಶಾಂಪು ಹಚ್ಚಾಳ, ನೀ ಡವ್ ಹಚ್ಚ ಬೆಳೆದ ಬರ್ತೈತಿ ನೋಡು ಕುದುರಿ ಅಂತ. ಯಾಡಿಂದ ದೊಡ್ಡದ್ರಿಂದ ಒಳಗಿಂದ ಬರ್ತೈತಿ ನೋಡು. ಜಿಂದತ್ ದಿನ ಮಾರಿ ನೋಡ್ತಾನ. ಏನ್ರಿ ಹಣೆ ಬಾರಿದ್ರ ಅವನು ಇದನ್ನ ಈಗ ನೋಡಿಲ್ಲ. ಅವ್ರ ದಾರಿ ಬಿಟ್ರೆ ಇಲ್ಲಿ ಬಿಡುದ. ಈಕಿಗೆ ಸಗ್ಲು ಕೊಟ್ಟಂಗ ಹಂಗ ನೆತ್ತಿ ಮೇಲೆ ಹತ್ತಾಳಿಕೆ. ಏನ ಇತ್ತಾಗಿಂದ ಒತ್ತಾಗತ್ತ ಸುಮ್ಮನೆ ಕುಂತಾಳ. ಈಗ ಹೆಂಗ್ ಕುಂತಾಳ ಮುದ್ದಿ ಬಸವಣ್ಣಂಗ ಹಾಡ್ರಿ ಅವ್ವ ನಾಗ ಬಂದ. ನನ್ನ ಮಗ ದೀಕ್ಷಾನ್ ಸುದ್ದಿ ತೆಗಿತಿದ್ದಿ. ನಿನ್ನ ಮಗ ನಿರಂಜನ ಮಕ್ಕೊಂಡಾಗ ಮಕ್ಕೋ ನೀ ಹೋಗಿ. ಏನ ಇಲ್ಲಿಗ ಅಪ್ಪ ಮಮ್ಮಿನ ಏನ್ ಮಾಡಕತ್ತಿ ಅಪ್ಪ ಅಂತ ನಾವ ಕೇಳ. ಸುಮ್ನಕ್ಕೊಂದ್ರ ಭುಜಿಂಗ ಅವ್ ಏನಂತಾನ ನನ್ ಬೇಕು ಬೇಡ ಭುಜಿಂಗ ಹೇಳ ಭುಜಿಂಗ. ಬೇಕಾದಾಗ ಅನ್ಲಿ ಭುಜಿಂಗ. ಫಸ್ಟ್ ಪಾಳೆ ಆಮೇಲೆ ಭುಜಿಂಗ, ಆಮೇಲೆ ನಂದಾಗ ಮುಗಿಬೇಕು ಭುಜಿಂಗ. ಹಾಗಂತೀನಿ ಭುಜಿಂಗ. ನನ್ಗೆ ಮಂಡೆ ಬಿಸಿ ಮಾಡ್ಬೇಡ. ಫಸ್ಟ್ ಪಾಳೆ ಬಂದೈತೆ ಒಂದು ಮುಗಿದ ಮೇಲೆ ನನಗೆ ಮುಗಿದಲ್ಲ ಭುಜಿಂಗ. ನನ್ನ ಮಂಡೆ ಬಿಸಿ ಮಾಡಿ ನಾನು ಕುಂಡಿ ಬಿಸಿ ಮಾಡ್ಬಿಡ್ತೀನಿ ಭುಜಿಂಗ. ನಾ ಹಾಡ್ದಂಗ ಒಂದು ತೋಟಿ ಹಾಡಿಸಿ ತೋರಿಸ್ಬಿಟ್ರಿ ನಮ್ಗೆ. ಅವತ್ ದೇವ್ರ ಮಾಡಿ ಬಸ್ಸು ಅಂತ. ಕಾಸ್ ನಮ್ಮ ಅಪ್ಪಗ ಈ ದುಷ್ಟ ಕಂಸ ಮದುವೆ ಮಾಡಿ ಕೊಟ್ಟ ಇವ್ರಕ್ಕನ್ನ. ಹೌದನ ಬಸ್ಸು ಇಲ್ಲ ಇತ್ತ ಹೊಳ. ಹೌದಂದ್ರ ಹೌದನ್ನ ಇಲ್ಲಿ ಕೈಲನ್ನ ಇತ್ತ ಹೊಳ ವೀಟ್ ಮಲ
ಅರೆ ಬಹದ್ದೂರ್ ಮಂಡು ನನ್ನ ಲೇವಲ್ಲ ಅಲ್ಲ ಸೊಳೆ ಮಗ. ಈಗೀಗ ಅಷ್ಟ ಮಾತಾಡಕ್ ಬರ್ತದ ಮಾಡ್ಯಾಳಿಕ್ ಮಗಳು ಏನು ಹೇಳಿ ಹಿಂಬಿಡಕ್ ಹಚ್ಚಿತ್ತ. ನನ್ ಲೆವೆಲ್ ಅಲ್ಲ ಸೊಳೆ ಮಗ. ನೀ ಎಂದಿಂದ ಕೇಳಕತ್ತಾನೆ ಅದನ್ನ ಕಾಫ್ ನಮ್ಮ